ಇಬ್ರು ಬಾಲಕರ ಒಂದು ವೀರ ಮರಣ ಬಲಿದಾನ ಏನಾಯಿತು ಅದರ ಜ್ಞಾಪಕಾರ್ಥವಾಗಿ ವೀರ್ ಬಾಲ್ ದಿವಸ್ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಜಿ ಅವರಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಪ್ರೀತಮ್ ಗೌಡ್ರು, ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷರು, ದೊಡ್ಡಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಧೀರಜ್ ಅವರು, ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ರಾಮಕೃಷ್ಣಪ್ಪನವರು, ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಲಕ್ಷ್ಮೀ ಅಶ್ವಿನ್ ಗೌಡ ಅವರಿದ್ದಾರೆ, ಶರಣು ತಳ್ಳಿಕೆರೆ ಅವರಿದ್ದಾರೆ, ನಗರದ ಅಧ್ಯಕ್ಷ ಆಗಿರ್ತಕ್ಕಂಥ ಹರೀಶ್ ಅವರು ಕೂಡ ಇದ್ದಾರೆ, ನಮ್ಮ ದೊಡ್ಡಬಳ್ಳಾಪುರ ಮಂಡಲದ ಅಧ್ಯಕ್ಷರಾಗಿರುವಂತಹ ಮುದ್ದಪ್ಪನವರು ಮತ್ತು ಅದೇ ರೀತಿ ನಾಗೇಶ್ ಅವರು ಕೂಡ ಇವತ್ತೆಲ್ಲ ನಮ್ಮ ಗೆದ್ದಂತ ಎಲ್ಲ ನಮ್ಮ ಪಟ್ಟಣ ಪಂಚಾಯತ್ ಗೆದ್ದಂತ ಎಲ್ಲ ಸದಸ್ಯರು ತಾವೆಲ್ಲರೂ ಕೂಡ ಬಂದಿದ್ದಾರೆ. ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಕೂಡ ಇದೆ. ಮಾನ್ಯ ರವಿಕುಮಾರ್ ಜಿ ಅವರು ವೀರ್ ಬಾಲ್ ದಿವಸ್ ಬಗ್ಗೆ ಸವಿಸ್ತಾರವಾಗಿ ವಿಚಾರಗಳನ್ನ ತಿಳಿಸಿದ್ದಾರೆ. ಏನು ಆ ಪುಟ್ಟ ಬಾಲಕರು 8ನೇ ವಯಸ್ಸಿನಲ್ಲೇನೆ ಯಾವ ರೀತಿ ಏನೇ ಒತ್ತಡ ಬಂದರೂ ಸಹ, ಮತಾಂತರ ಆಗ್ಬೇಕು ಅಂತೇಳಿ ಒತ್ತಡ ಬಂದರೂ ಸಹ ತಮ್ಮ ಪ್ರಾಣವನ್ನು ಬೇಕಾದ್ರೂ ನಾವು ಕೊಡ್ತೇವೆ, ಅದೇ ಕಾರಣಕ್ಕೂ ನಾವು ಮತಾಂತರ ಆಗೋದಿಲ್ಲ ಅಂತ ಹೇಳಿ ಆ ಕಿರಿ ವಯಸ್ಸಿನಲ್ಲೇನೆ ಒಂದು ವೀರ ಮರಣ ಹೊಂದಿರತಕ್ಕಂಥದ್ದನ್ನ ಅವ್ರು ಉಲ್ಲೇಖ ಮಾಡಿದ್ರು. ನಮ್ಗೆ ಅನ್ನಿಸ್ಬೋದು ಇದೇನಪ್ಪ ಇದು ನಮ್ಮ ಕರ್ನಾಟಕದವರಲ್ಲ, ಪಂಜಾಬ್ನಲ್ಲಿ ನಮಗೇನು ಸಂಬಂಧ ಅಂತ ಕೆಲವರು ಅನ್ನಿಸ್ಬೋದು. ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಅಂಶವನ್ನ ಗುರುತಿಸಿ ಆ ವೀರಮರಣ ಏನು ಹೊಂದಿದ್ರು ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರ ಬಲಿದಾನ ಇಡೀ ದೇಶಕ್ಕೆ ಪರಿಚಯಿಸುವಂತ ಕೆಲಸ ಆಗ್ಬೇಕು. ಈ ದೇಶದ ನೆಲದಲ್ಲಿ ಈ ರೀತಿ ಬಲಿದಾನಗಳು ಏನು ತ್ಯಾಗಗಳು ಆಯ್ತು, ಇದನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತ ಕೆಲಸ ಆಗ್ಬೇಕು.